ಟೈಮ್ ಮೇಕ್ಸ್ ಎವ್ರಿಥಿಂಗ್ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಇದೆಲ್ಲವೂ ಕೂಡ ಎಲ್ಲ ಪರ್ಫಾರ್ಮೆನ್ಸ್ಗಳು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಖುಷಿ ಆಗ್ತಾ ಇರುವಂಥದ್ದು. ಆ್ಯಂಡ್ ಎಲ್ಲದಕ್ಕೂ ಕೂಡ ಅಂದರೆ ಪರಿಶ್ರಮ ಅಥವಾ ಅಭ್ಯಾಸ ಸರಿಯಾಗಿರಬೇಕು ಅನ್ನೋದು, ಅದೇ ರೀತಿಯಾದಂಥ ಗೈಡೆನ್ಸ್ ಕೂಡ ಪ್ರಾಪರ್ ಆಗಿರಬೇಕು. ಸೊ ಮನೆಯಲ್ಲಿ ಪೇರೆಂಟ್ಸ್ ಕೂಡ ಅವ್ರನ್ನ ಅಂದರೆ ರೆಗ್ಯುಲರಾಗಿ ಅಭ್ಯಾಸ ಮಾಡೋ ರೀತಿಯಲ್ಲಿ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಇಟ್ಸ್ ಎ ವೆರಿ ಸ್ಪೆಷಲ್ ಥಿಂಗ್. ಸೊ ಕ್ಲಾಸಲ್ಲಿ ಎಲ್ಲ ಸಂದರ್ಭದಲ್ಲೂ ಎಲ್ಲನೂ ಮಾಡ್ಸೋಕ್ಕಾಗಲ್ಲ, ಆದರೆ ಅದನ್ನು ನೀವು ಜವಾಬ್ದಾರಿಯಿಂದ ಮಾಡಿಸ್ಬೇಕು ಅನ್ನೋದನ್ನು ಮತ್ತೆ ನಾನು ನೆನಪಿಸ್ತಾ ಇದ್ದೀನಿ. ನೃತ್ಯ ಅಂತ ಹೇಳಿದಾಗ ನಮ್ಮ ಬದುಕಿನಲ್ಲಿ ಒಂದಷ್ಟು ರೀತಿಯ ಕಾನ್ಫಿಡೆನ್ಸ್ಗಳನ್ನು ತುಂಬುವಂಥದ್ದು. ನೃತ್ಯ ಅಂದ ತಕ್ಷಣ ಇಟ್ ಈಸ್ ನಾಟ್ ಜಸ್ಟ್ ಓನ್ಲಿ ಅನ್ ಎಂಟರ್ಟೈನ್ಮೆಂಟ್, ಬಟ್ ಆಲ್ಸೋ ಇಟ್ ಟೀಚಸ್ ಮೆನಿ ಥಿಂಗ್ಸ್ ಟು ದ ಲೈಫ್ ವಿಚ್ ವಿ ಕ್ಯಾನ್ ಬಿ ವೆರಿ ಸ್ಟ್ರಾಂಗ್ ಅನ್ನೋ ರೀತಿಯಲ್ಲಿ. ನಮ್ಮ ಸಂಶೋಧನೆ ರಿಸರ್ಚ್ ಸೇಸ್ ದ್ಯಾಟ್ ಇಫ್ ಎನಿ ಪರ್ಸನ್ ಹೂ ಇಸ್ ಇನ್ವಾಲ್ವ್ಡ್ ಇನ್ ಎನಿ ಸಾರ್ಟ್ ಆಫ್ ಆರ್ಟ್ ಫಾರ್ಮ್ಸ್, ದೇ ಆರ್ ಕೇಪಬಲ್ ಟು ಹ್ಯಾಂಡಲ್ ಎನಿ ಸಿಚುಯೇಷನ್ ವಿತ್ ಇಂಡಿವಿಜುವಲ್ ಪರ್ಸೆಪ್ಷನ್ ಆ್ಯಂಡ್ ಇಂಡಿವಿಜುವಲ್ ಪರ್ಸನಾಲಿಟಿ. ಸೊ ಹಾಗಾಗಿ ಈ ನೃತ್ಯವನ್ನು ನೀವು ಕಲಿಸೋದಕ್ಕೆ ಹೊರಟಿದ್ದೀರಲ್ಲ ನಿಮ್ಮ ಮಕ್ಕಳಿಗೆ, ಹಾಗಾಗಿ ಪೋಷಕರಿಗೆ ಒಂದು ದೊಡ್ಡ ಚಪ್ಪಾಳೆ, ನಿಮಗೋಸ್ಕರ ನೀವೇ ಒಂದು ಚಪ್ಪಾಳೆ. ಈ ದೈವಿಕವಾದಂಥ ಕಲೆ ಎಲ್ಲರಿಗೂ ಕೂಡ ಬರಲ್ಲ. ಆಸಕ್ತಿ ಇದ್ದರೂ ಕೂಡ, ಅಥವಾ ಕಲಿತೀನಿ ನಾನು ಇಂಥ ಗುರುಗಳ ಹತ್ರನೇ ಹೋಗ್ತೀನಿ, ಇದೆಲ್ಲ ಇದ್ದರೂ ಕೂಡ, ಆದರೆ ಅದಕ್ಕೆ ವಿಶೇಷವಾಗಿ ನಟರಾಜನ ಆಶೀರ್ವಾದ, ತಾಯಿ ಶಾರದೆಯ ಆಶೀರ್ವಾದವೂ ಕೂಡ ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಎಲ್ರಿಗೂ ಒಳ್ಳೆಯದೇ ಮಾಡಲಿ ಅಂತ ಹೇಳ್ತಾ ಮುಂದುವರಿಸೋಣ. ಮುಂದೆ ಇದೀಗ ನಾಗೇಂದ್ರ ಹಾರಾಯ ತ್ರಿಲೋಚನಾಯ, ಇದು ವಿಶೇಷವಾಗಿ ಶಿವಪಂಚಾಕ್ಷರ ಸ್ತೋತ್ರ. ಇದು ಅಂದರೆ ಓಂ ನಮಃ ಶಿವಾಯ ಅಂತ ನಾವೇನು ಹೇಳ್ತೀವಲ್ಲ, ಅದರಲ್ಲಿರೋವಂಥ ವೈಬ್ರೇಷನ್ಸ್, ಯಾಕಂದರೆ ಹಿಂದಿನ ವೇದಶಾಸ್ತ್ರದ ಅಧ್ಯಯನದಲ್ಲಿ ಅವತ್ತು ನಮಗೆ ಹಾಕ್ಕೊಟ್ಟಂಥ ಈ ಅಡಿಪಾಯವನ್ನು, ಆ ಅಕ್ಷರಗಳಲ್ಲಿರುವಂಥ ತರಂಗಗಳು ನಮ್ಮ ಬದುಕಿಗೆ ಬದಲಾವಣೆಯನ್ನು ತಂದುಕೊಡುತ್ತೆ ಅನ್ನೋದನ್ನು, ಅದನ್ನು ತುಂಬ ಜನ ಸಂಶೋಧಕರು ಅದನ್ನು ಸಾಧ್ಯ ಮಾಡಿ ತೋರಿಸಿದ್ದಾರೆ. ಜೊತೆಗೆ ಇವತ್ತು ಹೊರದೇಶದವರು ಕೂಡ ನಮ್ಮ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಅವರು ಅಳವಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೆ ನೋ ಇನ್ನರ್ ಥಿಂಗ್ಸ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಸೊ ಹಾಗಾಗಿ ನಾವು ನಮ್ಮ ಭಾರತೀಯತೆ, ಸನಾತನವನ್ನು, ಈ ಧರ್ಮವನ್ನು, ಇಂಥದನ್ನು ಬಿಟ್ಕೊಡೋದು ಬೇಡ, ಅದನ್ನು ಎಲ್ಲ ಮುಂದಿನ ಪೀಳಿಗೆಗೂ ಕೂಡ ತೆಗೆದುಕೊಂಡು ಹೋಗೋಣ. ಆ ನಿಟ್ಟಿನಲ್ಲಿ ಓಂ ನಮಃ ಶಿವಾಯ ಅನ್ನುವಂಥ ಈ ಶಿವ ಪಂಚಾಕ್ಷರ ಮಂತ್ರವನ್ನು ಸದಾ ಸ್ಮರಿಸಬೇಕು ಅನ್ನೋದನ್ನು ಇಲ್ಲಿ ವಿಶೇಷವಾಗಿ ಹೇಳೋದ್ರ ಜೊತೆಗೆ, ಶಿವನ ಬಗ್ಗೆ ಸಾಕಷ್ಟು ವರ್ಣನೆ ಇದೆ. ಅವನು ಚಂದ್ರವನ್ನು ಇಟ್ಕೊಂಡಿದ್ದಾನೆ, ಅವನ ಶಿಖೆಯಲ್ಲಿ ಅಥವಾ ಗಂಗೆಯನ್ನು ಧರಿಸಿದ್ದಾನೆ, ಅವನು ಭಸ್ಮವನ್ನು ಲೇಪಿಸ್ಕೊಳ್ತಾನೆ, ಅವನು ಗಜಚರ್ಮಾಂಬರಧಾರಿ, ಹೀಗೆ ಹಲವು ರೀತಿಯಲ್ಲಿ ನಾಗೇಂದ್ರ ಹಾರಾಯ ಅಂತ ಹೇಳಿದ್ರೆ ಅಂದರೆ ಹಾವುಗಳ ರಾಜ ಅಂತಲೂ ಕೂಡ ಹೇಳ್ತಾರೆ. ಹೀಗೆ ಸಾಕಷ್ಟು ವರ್ಣನೆ ಇರುವಂಥ ಈ ಒಂದು ಕೃತಿ ಇದೀಗ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ನಾನು ಎಲ್ಲ ಕಲಾವಿದರನ್ನ ವೇದಿಕೆಗೆ ಬರೋದಕ್ಕೆ ಅನುವು ಮಾಡಿಕೊಡೋಣ. ಅದು ಭಾವಿಕಾ ಸಿ, ಗಾನವಿ ಎನ್, ಕೌಸ್ತುಭಿ MV, ಮನಸ್ವಿ ಹೆಗಡೆ, NC ಪ್ರತೀಕ್ಷಾ, ಸ್ಮೃತಿ ಹೆಬ್ಬಾನಿ, ಸ್ಪಂದನಾ R, ತನಿಷಾ S, ವೇದಿಕಾ ಬಾಟ್ವಿ, ಯಾಶಿಕಾ N. ನೋಡೋಣ ಇದೀಗ ನಾಗೇಂದ್ರ ಹಾರಾಯ.
सलिल चन्दन चर्चिताय नन्दीश्वर प्रमथ नाथ महेश्वराय मन्दार पुष्प बहुपुष्प सुपूजिताय तस्मै मकार महिताय नमः शिवाय मन्दार पुष्प बहुपुष्प सुपूजिताय तस्मै मकार महिताय नमः शिवाय शिवाय गौरी वदनाब्ज शिवाय गौरी वदनाब्ज सूर्याय स्वरनाशकाय शिवाय गौरी वदनाब्ज सूर्याय स्वरनाशकाय श्रीनीलकण्ठाय वृषध्वजाय तस्मै शिकाराय शिवाय श्रीनीलकण्ठाय वृषध्वजाय तस्मै शिकाराय नमः शिवाय वसिष्ठतुङ्गो भवगौतमार्य मुनीन्द्रदेवाचितश्रीकराय चन्द्रार्कवैश्वानरलोचनाय तस्मै वकाराय नमः शिवाय स्वरूपाय जटाधराय यक्ष स्वरूपाय जटाधराय वीणाकरस्ताय सनातनाय दिव्याय देवाय दिगम्बराय तस्मै नकाराय नमः शिवाय पञ्चाक्षरमिदं पुण्यं यः पठेत् शिवसन्निधौ शिवलोकमवाप्नोति